ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಲೇಟ್ ನೈಟ್ ಆಗಿ ಕೆಇದವರು ಒಂದು ಅಪ್ಡೇಟನ್ನು ಮಾಡಿರುವಂಥದ್ದು. ಮೊದಲನೇ ಸುತ್ತಿನ ಸೀಟ್ ಮ್ಯಾಟ್ ಇದು ಆಪ್ಷನ್ ಎಂಟ್ರಿ ಲಿಂಕನ್ನು ಅಪ್ಡೇಟ್ ಮಾಡಲಾಗಿದೆ ಆಫಿಷಿಯಲ್ ವೆಬ್ಸೈಟಲ್ಲಿ. ಓಕೆ, ಆದರೆ ಇನ್ನೂ ಕೂಡ ಯಾವುದಂತಂದರೆ ಫೀಸ್ ಸ್ಟ್ರಕ್ಚರನ್ನು ಅಪ್ಡೇಟ್ ಮಾಡಬೇಕಾಗಿದೆ. ನಮ್ಮ BS ನರ್ಸಿಂಗಿಗೆ ಸಂಬಂಧಪಟ್ಟಂತೆ ಫೀಸ್ ಸ್ಟ್ರಕ್ಚರು, ಸ್ಕೆಡ್ಯೂಲ್ಗಳನ್ನು, ಆಮೇಲೆ ಆರ್ಡರ್ ಕಾಪಿ ಡೌನ್ಲೋಡ್ ಟೈಮಿಂಗ್, ಡೇಟ್ಗಳನ್ನು, ಅಡ್ಮಿಷನ್ ಡೇಟ್ಗಳನ್ನು, ಆಮೇಲೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಎಷ್ಟು ದಿನ ಕೊಡ್ತಾರೆ, ಮೂಕ್ ರಿಸಲ್ಟಿಗೆ ಎಷ್ಟು ದಿನ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಮಾಡ್ಕೊಳ್ಳಿಕ್ಕೆ ಎಷ್ಟು ದಿನ ಇರುತ್ತೆ, ಇದನ್ನೆಲ್ಲನೂ ಅಪ್ಡೇಟ್ ಮಾಡಬೇಕಂತಂದರೆ ಇದು ನಿಧಾನವಾಗಿ ಅಪ್ಡೇಟ್ ಆಗುತ್ತೆ. ಮೇ ಬಿ ಬೆಳಗಿನ ತನಕನೂ ಅಪ್ಡೇಟ್ ಆಗ್ಬೋದು, ಅಥವಾ ನಾಳೆ ಬೆಳಗ್ಗೆ 11 ಗಂಟೆಗೂ ಕೂಡ ಅಪ್ಡೇಟ್ ಆಗ್ಬೋದು. ಇವತ್ತಾಗ ಲೇಟ್ ನೈಟಾಗೂ ಕೂಡ ಅಪ್ಡೇಟ್ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇದನ್ನು ಏನು ಮಾಡಿದ್ದಾರೆ ಅಂತಂದರೆ ಆಪ್ಷನ್ ಎಂಟ್ರಿ ತರಾತುರಿಯಲ್ಲೇ ಬಿಟ್ಟಿರುವಂಥದ್ದು ಲಿಂಕನ್ನು ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಕೆಡ್ಯೂಲನ್ನು ಅಂತಿರ್ತಾರಲ್ಲ, ಅಂದರೆ ಯಾವ ಡೇಟಿಂದ ಯಾವ ಡೇಟ್ ತನಕ ಆಪ್ಷನ್ ಎಂಟ್ರಿ ಮಾಡಬೇಕು, ಆಮೇಲೆ ಯಾವ ಡೇಟಿಗೆ ಕ್ಲೋಸ್ ಆಗುತ್ತೆ ಆಪ್ಷನ್ ಎಂಟ್ರಿ ಮಾಡೋದು, ಮೂಕ್ ರಿಸಲ್ಟ್ ಯಾವಾಗ ಬರುತ್ತೆ, ಇದಕ್ಕೊಂದು ಸ್ಕೆಡ್ಯೂಲ್ ಅಂತ ಮಾಡ್ತಾರೆ. ಫಸ್ಟ್ ರೌಂಡಿಗೆ ಸ್ಕೆಡ್ಯೂಲ್ ಅಂತ ಮಾಡ್ತಾರೆ. ಆ ಒಂದು ಸ್ಕೆಡ್ಯೂಲನ್ನು ಇನ್ನೂವರೆಗೆ ಬಿಟ್ಟಿಲ್ಲ. ಆ ಸ್ಕೆಡ್ಯೂಲಿನ ಪ್ರಕಾರವಾಗಿ ಏನಾಗುತ್ತೆ ಅಂತಂದರೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ, BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕು. ಅಂದರೆ ಯಾವ ಕಾಲೇಜ್ ಇದ್ದಾವೆ, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದಾವೆ ಅಂತ ಬಿಡಬೇಕು. ಅದನ್ನು ಬಿಟ್ಟ ಮೇಲೆ ಏನಪ್ಪ ಅಂತಂದರೆ ಅವರುಗಳಿಗೆ ಫೀಸ್ ಸ್ಟ್ರಕ್ಚರ್ ಬಿಡಬೇಕು ನಮ್ಮ BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ. ಎರಡೂ ಬಾಕಿ ಇದ್ದಾವೆ. ನಾಳೆ 11-11:30 ತನಕನೂ ಅಪ್ಡೇಟ್ ಆಗ್ಬೋದು ಅಂತ ಎಕ್ಸೆಪ್ಟೇಷನ್ ಇದೆ. ಅಥವಾ ಲೇಟ್ ನೈಟಾಗಿ, ಇವತ್ತು ನೈಟ್ ಲೇಟಾಗಿ ಅಪ್ಡೇಟ್ ಕೂಡ ಆಗ್ಬೋದು. ನೀವು ಕಾಯುವ ಬದಲು ಏನು ಬಂದರೆ ಆರಾಮ ರಿಲ್ಯಾಕ್ಸಾಗಿ ಮಲ್ಕೊಳ್ರಿ, ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾಳೆಗೆ ನಾನು ಲೈವಲ್ಲಿ ಕೂಡ ಬೆಳಿಗ್ಗೆ ಲೈವ್ ಬರಲಿಕ್ಕೆ ಟ್ರೈ ಮಾಡ್ತೀನಿ. ಆವಾಗ ಆಪ್ಷನ್ ಎಂಟ್ರಿ ಮಾಡೋದನ್ನು ತೋರಿಸ್ಕೊಡ್ತೇನೆ ಒಂದು ಸಲ. ಅಥವಾ ನೀವು ಇವತ್ತು ರಾತ್ರಿಯಲ್ಲಿ ನೋಡ್ಕೊಂಡು ಬಿಟ್ಟಿರ್ತೀರಿ. ಬಟ್ ಯಾವುದಕ್ಕೂ ಕೂಡ ಒಂದು ಸಲ ನಾಳೆಗೆ ಕೂಡ ಏನು ಮಾಡೋಣ, ಅಪ್ಡೇಟ್ ತನಕ ಆಗ್ಬೋದು. ನಾಳೆ ತನಕ ಹೊಸದಾಗಿ ಏನಾದರೂ ಅಪ್ಡೇಟ್ ಆಗ್ಬೋದು. ಅಲ್ಲಿ ತನಕ ಕಾಯೋಣ.